ವೆಲ್ಕಮ್ ಟು ಛಾಯಾಪುತ್ರ ಬಸವಣ್ಣ. ಇವತ್ತು ಅಕ್ಕ ತಂಗಿಯರು ಮತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಬಸವಪ್ಪನ ಜೊತೆ ಬಾಸ್ ಮೆರವಣಿಗೆಗೆ ಓಡ್ತಾ ಇದ್ದಾರೆ. ಕಾಶಿ ದೇವ್ರ ಗುಡಿಲಿ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಶ್ರೀ ಕಾಲಭೈರವೇಶ್ವರ ಕ್ಷೇತ್ರಪಾಲಕ ಐದೂರು ಒಡೆಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಮತ್ತು ಶಿವನಿಗೂ ಆರಾಧನೆ ಸಲ್ಲಿಸಿ. ವೆಲ್ಕಮ್ ಟು ಛಾಯಾಪುತ್ರ ಬಸವಣ್ಣ. ಅಕ್ಕ ತಂಗಿಯರು ಮತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಬಸವಪ್ಪನ ಜೊತೆ ಶ್ರೀ ಛಾಯಾಪುತ್ರ ಬಸವಣ್ಣನವರು ಉಂಬಾಳಿ ಸಮೇತರಾಗಿ ಹೊರಡುತ್ತಾರೆ. ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಸ್ವೀಕರಿಸಿ ಕ್ಷೇತ್ರಪಾಲಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ನಂತರ ಶ್ರೀ ಛಾಯಾಪುತ್ರ ಬಸವಣ್ಣ ಮತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಬಸವಣ್ಣನವರಿಗೆ ಪೂಜೆಯನ್ನು ಸಲ್ಲಿಸಿ ಶ್ರೀ ಹಿರಿಯಮ್ಮ ಪಟ್ಟಳದಮ್ಮ ದೇವಿಗೂ ಪೂಜೆಯನ್ನು ಸಲ್ಲಿಸಿ ಎರಡೂ ಬಸವಪ್ಪನವರು ಏನು ಮಾಡ್ತಾರೆ ಅಂತ ಅಲ್ಲಿ ತುಂಬಿದ್ದ ಜನ ಎಲ್ಲ ಕಾಯ್ತಾ ಇರ್ತಾರೆ. ಬಸವಪ್ಪ, ಶ್ರೀ ಕಾಲಭೈರವೇಶ್ವರ ಬಸವಪ್ಪ, ಶ್ರೀ ಛಾಯಾಪುತ್ರ ಬಸವಪ್ಪ ಮತ್ತು ಶ್ರೀ ಹಿರಿಯಮ್ಮ ಪಟ್ಟಳದಮ್ಮನಿಗೂ ಪೂಜೆಯನ್ನು ಸಲ್ಲಿಸುತ್ತಾರೆ. ನಂತರ ಶ್ರೀ ಛಾಯಾಪುತ್ರ ಬಸವಣ್ಣನವರ ಆಜ್ಞೆಯಂತೆ ತಾಯಂದಿರಿಗೆ ನಮಸ್ಕರಿಸಿ ಆತರನ್ನು ಹೋಗಿ ಮುಂದೆಯೇ ಮಾತನಾಡಿಸಿ ಅವರಿಬ್ಬರನ್ನು ಹೋಗಲು. ಆದರೆ ಬಸವಪ್ಪನ ಲೀಲೆ ಯಾರು ಬಲ್ಲರೋ? ಬಸವಪ್ಪ ಹೋಗಿ ತಾಯಂದಿರನ್ನು ಮಾತನಾಡಿಸುತ್ತಾ ಅವರನ್ನು ಆಜ್ಞೆ ತೆಗೆದುಕೊಂಡು ಹೊರಡಲು ಸಮಯವಾಗಿದೆ ಎಂದು ಹೇಳಿ ತಾನೂ ಹೊರಟು ತಾಯಂದಿರನ್ನು ಕರೆದುಕೊಂಡು ಹೊರಗೆ ಬರುತ್ತಾರೆ. ನೋಡಿ, ನಿಧಾನವಾಗಿ ಇಳಿದು ಬಂದು ಬಸವಪ್ಪ ಹೊರಗಡೆ ಬಂದು ನಿಲ್ಲುತ್ತಾರೆ. ಆಜ್ಞೆ ಕೇಳಿಕೊಂಡು ಮುಂದೆ ಹೊರಡುತ್ತಾರೆ. ಹೊರಡುತ್ತಾ ಬಂದಂತೆ ಕೆಳಗೆ ಇಳಿದು ನಿಧಾನವಾಗಿ ನಗೋರಿ ಮತ್ತು ತಮಟೆಯ ಸದ್ದಿಗೆ ತಾನೇ ಮರುಳಾಗಿ ಭಕ್ತ ಜನಸಾಗರದ ಮಧ್ಯದಲ್ಲಿ ನಿಲ್ಲುತ್ತಾರೆ. ನಂತರ ತಾಯಿ ಮೆರೆಯುವ